ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಪರ್ಫೆಕ್ಟ್ ಬ್ಯೂಟಿ. ತುಂಬ ಜನ ಕೇಳ್ತಾಯಿದ್ರು ಯಾವುದಾದ್ರೂ ಹೆಲ್ತಿ ರೆಸಿಪಿನ ಹೇಳಿ ಕೊಡಿ ಮೇಡಮ್, ತುಂಬ ದಿನ ಆಯಿತು ಅಂತ. ಸೊ ನಿಮ್ಮೆಲ್ಲರಿಗೋಸ್ಕರ ಒಂದು ಹೆಲ್ತಿ ರೆಸಿಪಿನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಸೊ ಎಲ್ರಿಗೂ ಗೊತ್ತಾಗಿರುತ್ತಲ್ವ ಈಗ ಏನು ಅಂತ. ಎಸ್, ಓಟ್ಸ್ ಕಿಚಡಿ. ಸೊ ಓಟ್ಸ್ ಕಿಚಡಿ ಸಾಮಾನ್ಯವಾಗಿ ಎಷ್ಟೊಂದು ಜನ ಮಾಡ್ತಾ ಇರ್ಬೋದು, ಆದರೆ ನಮ್ಮದೇ ಆದ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದಕ್ಕೆ ಬಹುಮುಖ್ಯವಾಗಿ ನಾನು ತೊಗೊಂಡಿರುವಂಥದ್ದು ನಮ್ಮ DXN ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್. ಇದು ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ನಮಗೆ, ಮತ್ತು ನಮಗೆ ಆರೋಗ್ಯನೂ ತುಂಬ ಅಂದರೆ ತುಂಬ ಆರೋಗ್ಯ ಕೊಡುತ್ತೆ ಫ್ರೆಂಡ್ಸ್. ಈ ಎಣ್ಣೆ ನಮಗೆ ಇಷ್ಟಪಟ್ಟು ಬಾಯಿಲ್ಲ ಹಾಗೆ ಕುಡಿಬೋದು. ನಾವು ತುಪ್ಪ ಹೇಗೆ ತಿಂತೀವೋ ಹಾಗೆ ತಿನ್ಬೋದು, ಅಷ್ಟು ಇಷ್ಟ ನನಗಂತೂ ಈ ಆಯಿಲು. ಸೊ ಇದನ್ನು ನಾನು ಒಂದು ಕುಕ್ಕರಲ್ಲಿ ಇದನ್ನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ಚಮಚದಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ. ಈಗ ನಿಮಗೆ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಬೋದು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಒಂದು ನಿಮ್ಮ ಟೇಸ್ಟು, ಇನ್ನೊಂದು ನಿಮ್ಮ ಹೆಲ್ತ್ಗೂ, ಎರಡಕ್ಕೂ ಒಳ್ಳೆಯದು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೂರು ಅಂದರೆ ಚೂರು ಜಜ್ಜಿರುವಂಥದ್ದು. ಸೊ ಒಂದು 2 ಹಸಿಮೆಣ್ಸಿಕಾಯಿನ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಹಿಂಗೆ ಬೇಡ ಅಂದರೆ ಕೆಲವೊಬ್ರು ಇಷ್ಟಪಡಲ್ಲ, ಸೊ ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ಆದರೆ ಇದು ವಾರಕ್ಕೊಂದು ದಿವಸ ಆರಾಮಾಗಿ ನಾವು ಸ್ಪೆಷಲ್ ಆಗಿ ಐಟಮ್ಸಲ್ಲಿ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಇದು. ಇದಕ್ಕೆ ನಾನು ನಿಮಗೆ ಅಳತೆ ತೋರ್ಸೋಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಹೆಸರು ಬೇಳೆನ ನಾನು ತೊಗೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಈ ರೆಸಿಪಿ ಡಯಟ್ ಮಾಡೋಂಥವ್ರಿಗೆ ಮತ್ತು ಥೈರಾಯ್ಡ್ ಇರುವಂಥವ್ರಿಗೆ ಹೆಸರುಬೇಳೆ ತುಂಬ ಒಳ್ಳೆಯ ಮೆಡಿಸನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಬಳಸ್ಕೊಳ್ಬಹುದು. ಹಾಗಂತ ನೀವೆಲ್ಲರೂ ಬಳಸಬೇಡಿ ದಯವಿಟ್ಟು. ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಣ್ಣದ್ರಲ್ಲಿ ನಾವು 1 ಕಪ್ಪಷ್ಟು ಅಂದರೆ ನಾವೇನು ಹೆಸರುಬೇಳೆ ತೊಗೊಂಡಿರ್ತೀವಿ ಅದೇ ಕಪ್ಪಿನಷ್ಟು ಅಳತೆಯಲ್ಲಿ ನಾವು ರೋಲ್ಡ್ ಓಟ್ಸ್ನ ತೊಗೊಂಡಿದ್ದೀನಿ. ರೋಲ್ಡ್ ಓಟ್ಸ್ ತೊಗೊಳ್ಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಹೇಗೆ ತೊಗೋಬೇಕು ಅಂತ ನಿಮಗೆ ತಿಳಿಸಿದ್ದೀನಿ. ಆ ರೋಲ್ಡ್ ಓಟ್ಸ್ ತೊಗೊಳ್ಳೋದ್ರಿಂದ ನಿಮಗೆ ಈ ಥರ ರೆಸಿಪಿಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಅದು ಹಾಕ್ಬಿಟ್ಟು 1 ರಿಂದ 2 ನಿಮಿಷ ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೀನಿ. ಈಗ 1ಕ್ಕೆ 2ರಂತೆ ಅಂದರೆ 2 ಕಪ್ ಏನು ತೊಗೊಂಡಿದ್ದೀವಿ, ಈಗ ಅದು 1 ಕಪ್ಪು ಅದು 1 ಕಪ್ಪು, ಎರಡಕ್ಕೂ ಸೇರಿ 4 ಕಪ್ಪಷ್ಟು ನೀರನ್ನು ನಾನು ಕುದಿಸಿಟ್ಟಿದ್ದೀನಿ. ಸೊ ಕುದಿಸಿಟ್ಟಿರೋದ್ರಿಂದ ನಾನಿಲ್ಲಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದು. ಈಗ ಹಾಕಿ ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸೋದಕ್ಕೆ ಇಟ್ಬಿಡೋಣ. ವಿತಿನ್ ಸೆಕೆಂಡ್ಸ್ ನಿಮ್ಗೊಂದು 1 ಅಥವಾ 2 ನಿಮಿಷದಲ್ಲಿ ಕೂಗ್ಬಿಡುತ್ತೆ ಇದು. ನೀರು ಹಾಕ್ಬಿಟ್ರೆ ಅಷ್ಟು ಫಾಸ್ಟಾಗಿ ಆಗಿಬಿಡುತ್ತೆ ನಿಮಗೆ ಇದು ರೆಸಿಪಿ. ನೋಡಿ ಹಾಗೆ ಹೋಯ್ತು, ಬೆಂದೇ ಹೋಗ್ಬಿಟ್ಟಿದೆ ಇದು. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕೊತ್ತಂಬರಿ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು, ಬಟ್ ಇದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇದು ಮನೇಲಿ ಬೆಳೆಯುವಂಥದ್ದು ಘಮಘಮಿಸುವಂತಹ ಕೊತ್ತಂಬರಿ ಸೊಪ್ಪಿದು. ನಮ್ಮ DXN ಪಿಂಕ್ ಸಾಲ್ಟ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ 2 ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಸ್ನೇಹಿತರೆ, ತಿನ್ನೋದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ರುಚಿ ಇದೆ ಸ್ನೇಹಿತರೆ ಇದು. ಇದನ್ನು ನಾನೊಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ಜನಕ್ಕೇನಾದರೂ ಮಾಡ್ಕೊಳ್ಬೇಕು ಅಂತಂದರೆ ನೀವು ಅಳತೆನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬಹುದು. ಇನ್ನೂ ಕಮ್ಮಿ ಬೇಕು ಅಂದರೆ ಇನ್ನೂ ಕಮ್ಮಿ ಮಾಡ್ಕೊಳ್ಬಹುದು, ಅದು ನಿಮ್ಮಿಷ್ಟ. ಆದರೆ ನೀವು ಏನು ಅಳತೆ ತಗೊಳ್ತೀರಿ ಹೆಸರುಬೇಳೆ, ಅದೇ ಅಳತೆಗೆ ನೀವು ರೋಲ್ಡ್ ಓಟ್ಸ್ನ ಬಳಸ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಮಗೆ ನಿಂಬೆಹಣ್ಣು ಬೇಡ, ನನಗೆ ಹುಳಿ ಅಂತ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಸ್ನೇಹಿತರೆ. ತಣ್ಣಗಾದರೆ ನಿಮಗೆ ಚೆನ್ನಾಗಿರಲ್ಲ. ನಮಗೆ ಬಿಸಿ ಇದ್ದಾಗ ತಿಂದ್ರೂ ನಮ್ಗೆ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ನಾನು 1 ಚಮಚ ವರ್ಜಿನ್ ಕೋಕೋನಟ್ ಆಯಿಲ್ನ, DXN ವರ್ಜಿನ್ ಕೋಕೋನಟ್ ಆಯಿಲ್ನ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಸವಿತಾ ಇದ್ದೀನಿ ಸ್ನೇಹಿತರೆ. ಹೇಗಿದೆ ಹೊಸ ರೆಸಿಪಿ? ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆದರೆ ಪ್ರತಿಯೊಬ್ಬ ನಮ್ಮ ಸದಸ್ಯರೇನಿದ್ದೀರಿ ಎಲ್ಲರೂ ಇಲ್ಲಿ ಹಾಕುವಂತಹ ರೆಸಿಪಿಗಳನ್ನ ಉಪಯೋಗಿಸ್ಕೊಳ್ಳಿ. ಕೆಲವೊಬ್ಬರು ಉಪಯೋಗಿಸ್ಕೊಳ್ತಾ ಇದ್ದೀರಾ, ಆದರೆ ಅದನ್ನು ಹಂಚ್ಕೊಳ್ತಾ ಇಲ್ಲ. ದಯವಿಟ್ಟು ಹಂಚ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.